ಹಾಲ್ ಟಿಕೆಟ್ ಒಳಗೆ ಮೆನ್ಷನ್ ಆಗಿರೋ ಟೈಮು 10:15 ಅಂತ ಮೆನ್ಷನ್ ಆಗಿದೆ. 10:15 ಅಲ್ಲ 11:30 11 ಗಂಟೆ ಆದ್ರೂ ನಮಗೆ OMR ಇಲ್ಲ, ಕ್ವಶನ್ ಪೇಪರ್ ಇಲ್ಲ. ಸ್ನೇಹಿತರೆ, ಇವತ್ತು ವಿಡಿಯೋನ ಯಾಕೆ ಹೈಲೈಟ್ ಮಾಡಿ ಹೇಳ್ತಾ ಇದ್ದೇನೆ ಅಂದ್ರೆ, ಮೊನ್ನೆ ತಾನೇ ನಡೆದಂತ ರೀನೀಟ್ ಎಕ್ಸಾಮ್ ನಲ್ಲಿ ಕೂಡ 5 ರಿಂದ 10 ನಿಮಿಷಗಳ ಕಾಲ ವಿದ್ಯಾರ್ಥಿಗಳು ಲೇಟ್ ಆಗಿ ಬಂದಾಗ ವಿದ್ಯಾರ್ಥಿಗಳನ್ನು ಪರೀಕ್ಷಾ ಕೇಂದ್ರದ ಒಳಗಡೆ ಸೇರಿಸಿಕೊಳ್ಳಿಲ್ಲ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ನಡೆದಂತ ಸಿವಿಲ್ ಪೊಲೀಸ್ ಎಕ್ಸಾಮ್ ನಲ್ಲಿ 10ವರೆಗೆ ಕೊಡಬೇಕಾಗಿದ್ದ OMR ಸೀಟ್ ಅನ್ನು 11 ಗಂಟೆ ಆದ್ರೂ ಕೊಟ್ಟಿಲ್ಲ. ಅಲ್ಲಿರ್ತಕ್ಕಂಥ ಇದು ವಿಜಯಪುರದ ತಿಕೋಟ ಪರೀಕ್ಷಾ ಕೇಂದ್ರದಲ್ಲಿ ನಡೆದಿರುವಂತಹ ಘಟನೆ. ಹಾಗೆ ಇದು ಬಿಜಾಪುರ ಮತ್ತು ಹಾಸನಗಳಲ್ಲಿ ಕೆಲವು ಕ್ವಶನ್ ಪೇಪರ್ ಮತ್ತು ಏನು OMR ಕೂಡ ಮಿಸ್ ಮ್ಯಾಚ್ ಆಗಿದೆ. ಇಲ್ಲಿ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡುತ್ತಿರುವುದು ಕೆಇನ ಅಥವಾ ನಮ್ಮನ್ನು ಆಳುವಂತಹ ಜನಪ್ರತಿನಿಧಿಗಳ, ಆದ್ರೆ ಪರೀಕ್ಷೆ ನಡೆಸುವಂತ ಅಧಿಕಾರಿಗಳ ಅಂತ ಗೊತ್ತಾಗ್ತಾ ಇಲ್ಲ. ನಿನ್ನೆ ದಿವಸ ಅದೆಷ್ಟೋ ವಿದ್ಯಾರ್ಥಿಗಳು ಬಸ್ ಆಗ್ಲಿ ಟ್ರೈನ್ ಅಲ್ಲಾಗ್ಲಿ ಯಾವುದೋ ಒಂದು ಕುಳಿತುಕೊಳ್ಳಲು ಸ್ಥಳವಿರದೆ ಇದ್ರೂ ಕೂಡ ತಮ್ಮ ಪರೀಕ್ಷಾ ಕೇಂದ್ರಕ್ಕೆ ತೆರಳಿ ಪರೀಕ್ಷೆಯನ್ನು ಬರೀಬೇಕಾದ ಸಮಯದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಈ ರೀತಿ ಅನ್ಯಾಯವಾದ್ರೆ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡ್ತಿದ್ದಂಗೆ ಅನ್ಸ್ತಾ ಇದೆ. ಯಾಕೆಂದ್ರೆ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಧಾರವಾಡ ಆಗ್ಲಿ, ಬೆಂಗಳೂರಿನಲ್ಲಾಗ್ಲಿ, ವಿಜಯಪುರಗಳಲ್ಲಾಗ್ಲಿ ತಮ್ಮ ಜೀವನವನ್ನು ಕೂಡ ಪಣಕ್ಕಿಟ್ಟು ಹೋರಾಡಿ ನಾನು ಸರ್ಕಾರಿ ನೌಕರಿಯನ್ನು ಪಡೆಯಲೇಬೇಕೆಂಬ ಹಂಬಲದಿಂದ ಇವತ್ತು ಅದೆಷ್ಟೋ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯುವಂತ ಪರಿಸ್ಥಿತಿಗಳಿದ್ರೆ, ನಿನ್ನೆ ದಿನ ಕೆಲವಷ್ಟು ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಹೋಗಲು ಸಹ ದುಡ್ಡಿಲ್ಲದಂತ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅವರು ಸರ್ಕಾರಿ ನೌಕರಿಯನ್ನು ಪಡೆಯಲೇಬೇಕೆಂಬ ಹಂಬಲದಲ್ಲಿಟ್ಟು ಪರೀಕ್ಷಾ ಕೇಂದ್ರಕ್ಕೆ ಹೋದ್ರೆ ಇವತ್ತಿನ ದಿವಸ ಇಂತಹ ಸಮಸ್ಯೆಗಳು ಎದುರಾದಾಗ ಇಲ್ಲಿ ನಾವು ತಿಳಿದುಕೊಳ್ಬೇಕು, ಇದು ನಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡುತ್ತಿರುವುದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರನ ಅಥವಾ ನಮ್ಮನ್ನು ಆಳುವಂತಹ ನಾಯಕರುಗಳ ಅಥವಾ ಪರೀಕ್ಷೆ ನಡೆಸುವಂತಹ ಅಧಿಕಾರಿಗಳ ಎಂಬ ಯಕ್ಷ ಪ್ರಶ್ನೆಗೆ ಉತ್ತರವನ್ನು ನೀವೇ ಕೊಡಿ.